ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಲಾವಣ್ಯ ರಾಜ್ ವ್ಲಾಗ್ಸ್. ನಾವಿವಾಗ ನಮ್ಮ ಫ್ರೆಂಡ್ ಅವರ ಮನೆ ಗೃಹ ಪ್ರವೇಶಕ್ಕೆ ಹೋಗ್ತಾ ಇದ್ದೀವಿ. ಯಾ 1 ಅವರ್ ಗಾಯ್ಸ್. ಆ ತಾತ ಬಂದು ಪ್ರಿಯೂನ್ ಸೀಟ್ನ ಆ ತಾತ ಬಿಡಿಸ್ಕೊಂಡ್ರು, ಸೀನಿಯರ್ ಸಿಟಿಸನ್ಸ್ ಅಂತ ಹೇಳಿ. ಆ ತಾತನ ಡ್ರೆಸ್ಸು ಅನಿತನ ಡ್ರೆಸ್ ಮ್ಯಾಚಿಂಗ್ ಅಂತ ನಾವು ರೇಗಿಸ್ತಾ ಇದ್ವಿ. ಗೈಸ್, ನಾವು ಬಸ್ ಸ್ಟಾಪಿಂದ ದೂರ ಇದೆ ಇವ್ರ ಮನೆ ಅಂತ ಇವಳೆ ಬಂದು ಕರ್ಕೊಂಡು ಹೋಗ್ತಾ ಇದ್ದಾಳೆ. ಅವ್ರ ಫ್ರೆಂಡ್ಸ್ಗಳೆಲ್ಲ ನಡಿಬಾರ್ದು ಅಂತ. ನಾವು ಹೋಗ್ತಿದ್ದಂಗೆ ಮಳೆ ಬೇರೆ ಸ್ಟಾರ್ಟ್ ಆಗ್ಬಿಡ್ತು ಫ್ರೆಂಡ್ಸ್. ಅವ್ರ ದೊಡ್ಡಪ್ಪ ಅವ್ರ ಮನೆ ನಮ್ದೇ, ಇದು ನಮ್ದೇ ನೋಡಿ ಫ್ರೆಂಡ್ಸ್. ಇದೆಲ್ಲ ಚೆನ್ನಾಗಿ ಕಟ್ಸೋರೆ, ಬಟ್ ಮಳೆ ಬಂದೆಲ್ಲ ಹಾಳಾಗ್ತಾ ಇದೆ. ಏನ್ ಮಾಡಕ್ ಆಗಲ್ಲ. ಸಹನ್ ಅವ್ರ ಏನು ನಿಮ್ದೇನ ಸಾನಿ ಮತ್ತೆ ಇನ್ಯಾರ್ದು ನೋಡು, ಇಲ್ಲೆಲ್ಲ ಗ್ರೀನ್ ಎಷ್ಟು ಚೆನ್ನಾಗದೆ. ಏನೋ ಒಂದು ಸಮಸ್ಯೆ ಇದೆ. ಹೌದೌದೌದು, ಆದ್ರೂ ಚೆನ್ನಾಗಿದೆ ಮನೆ, ಆದ್ರೆ ಮಳೆ ಎಲ್ಲ ಬರಬಾರ್ದು. ನೋಡಿ ಫ್ರೆಂಡ್ಸ್, ನಮ್ಮ ಸಹನವರ ತೋಟ ತೋರ್ಸಕ್ ಕರ್ಕೊಂಡು ಹೋಗ್ತಾ ಇದ್ದಾಳೆ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಅವ್ರಿಗೆ ಕ್ಯಾಮ್ರಾ ಅಂದ್ರೆ ಒಂದು ಸ್ವಲ್ಪ ಶೈ ಫೀಲಿಂಗ್ ಆಗುತ್ತಂತೆ. ಓ, ಆಗ್ಲೇ ಮಾವಿನಕಾಯಿಗೆ ಡೀಲಿಂಗ್ ಮಾಡ್ಕತಾವ ಇವು. ಹೌದು, ಸಹನವ್ರು ಮಾಡುವ ಕಣ ಇದೆ. ಇದೆಲ್ಲ ನಮ್ಮ ಸಹನವ್ರದೇ. ಒಬ್ಳು ಮದ್ವೆ ಐತೆ ನೆಕ್ಸ್ಟ್ ಮಂತ್ಗೆ. ಅವಳು ಇವಾಗ ಹೋಗಿ ಅವಳು ಬಟ್ಟೆ ತಗೋಬೇಕು. ಇವ್ರು ನೋಡ್ರೆ ಊಟಕ್ಕೂ ಗೊತ್ತಲ್ಲ, ಏನೂ ಇಲ್ಲ. ಊರಿಗೆ ಬಸ್ ಇಲ್ಲ, ಏನಿಲ್ಲ. ಈಗೇನು ಮಾಡೋದು ಏನೋ ನಾವು. ಪ್ರಿಯಾಂಕಾ, ನೀವು ಹಿಂಗೆ ಫೋಟೋ ಶೂಟು ಅದು ಇದು ಅಂತ ಇದ್ರೆ ಶಿಲ್ಪಂಗೆ ಹಂಗೆ ಅಟಕ್ತದ ಅದು. ಈ ತಂಪು ವೆದರಲ್ಲಿ ನಿಮಗೆ ಎಳ್ನೀರು ಕುಡಿಯುವ ಆಸೆ ಆಗಿದೆ. ಮಾವಿನಕಾಯಿ ಗಿಡ ಮಾವಿನಕಾಯಿ ಅಲ್ಲ, ಮಾವಿನಕಾಯಿ. ಆಟಗಳಾಡ್ತಿದ್ಯಾ ನನ್ನ ಹತ್ರ ನೀನು? ನಡಿ, ಈಗಲೇ ನಂಗೆ ಚಳಿ ಆಯ್ತದೆ. ಸಪೋಟ ಗಿಡ ಇಲ್ಲ ಅಂದ್ರೆ ಬಟರ್ ಫ್ರೂಟ್ ನಿನ್ಗೆ ಮಾಡ್ಕೋ ಹೋಗು. ಇಕ್ಕೋ ನಿನ್ ಬಾಯಲ್ಲಿ, ಇಕ್ಕೋ ನೀನು ಬಾಯಲ್ಲಿ. ಓಕೆ ಫ್ರೆಂಡ್ಸ್, ಅವಳೇನೇನೋ ಕೆಟ್ಟದಾಗಿ ಹೇಳ್ತಾವಳೆ. ವಿಡಿಯೋ ಎಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಒಳ್ಳೆ ಹುಡುಗಿ ಅನ್ಕೊಂಡಿರೋ ಕೆಟ್ಟ ಹುಡುಗಿ ಅನ್ಕೊಂಡು ಏನು ಬಿಡಲ್ಲ. ನೋಡಿ ಫ್ರೆಂಡ್ಸ್, ಈ ಹುಡುಗಿ ನಂಗೂ ಇರ್ಲಿ ನಮ್ಮ ಅಮ್ಮಂಗೂ ಇರ್ಲಿ ಅಂತ ಹೇಳಿ ಅಲ್ಲಿ ಮಾವಿನಕಾಯಿ ಗಿಡನು ಸೀಬೆಹಣ್ಣು ಗಿಡ ಬೆಳೆದಿಲ್ಲ. ಸೀಬೆಹಣ್ಣು ಗಿಡ ಅನ್ಕೊಟ್ಟಿಲ್ವಾ? ಅದಕ್ಕೆ ಮೆಣಸಿನ್ಕಾಯಿನೂ ಬಿಡ್ತಿಲ್ಲ ಫ್ರೆಂಡ್ಸ್. ಮೆಣಸಿನ್ಕಾಯಿ ಬಜ್ಜಿ ನಮ್ಮನೆ ಸಾಂಬಾರ್ಗಾಗುತ್ತೆ ಅಂತ ತಗೊಂಡೋಯ್ತಾಳೆ. ಇದರಿಂದ ಇವಳು ಬಜ್ಜಿ ಹಾಕೊಳ್ಳುತ್ತಾಳಂತೆ. ಫ್ರೆಂಡ್ಸ್, ಇದು ಅಡಿಗೆ ಮಾಡೋ ಮೆಣಸಿನ್ಕಾಯಿ, ಬಟ್ ಇದು ಮಾತ್ರ ಬಜ್ಜಿ ಮೆಣಸಿನ್ಕಾಯಿ ಅಷ್ಟು ದಪ್ಪ ಇದೆ. ಓ, ಬಜ್ಜಿ ಮೆಣಸಿನ್ಕಾಯಿ ನಿಂಗೆ ಇಷ್ಟ ದಪ್ಪ ಇರ್ತದೋ? ನಡಿಯ, ಇನ್ನ ದಪ್ಪ ಇರ್ತದೆ. ಗ್ರೀನ್ ಕಲರ್, ಲೈಟ್ ಗ್ರೀನ್ ಇರುತ್ತೆ, ಇದು ಡಾರ್ಕ್ ಗ್ರೀನ್. ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್, ನಾನು ಡ್ರೆಸ್ ತಗೊಳಕ್ ಹೋಗ್ಬೇಕು. ಮದ್ವೆಗೆ ನಮ್ಮ ಆಂಟಿ ಕೊಡ್ಸಿಲ್ಲ. ಬಂದಿರೋದೇ ಲೇಟ್ ಫ್ರೆಂಡ್ಸ್, ಬಂದಿರೋದೇ. ನಾನು ಆಲ್ರೆಡಿ ಹೇಳಿದೆ. ಅಲ್ಲ ಫ್ರೆಂಡ್ಸ್, ರೋಡ್ ಜೀವ ಇಂಪಾರ್ಟೆಂಟ್. ಇದು ರೀಲ್ಸ್ ಮಾಡೋಣ. ಅಯ್ಯೋ ತಾಯಿ, ಬಾನಿತ ನಂಗೆ ಹೊಟ್ಟೆ ಹಸಿತದೆ, ಹೋಗಿ ಊಟ ಮಾಡ್ಬೇಕು.
ಇವ್ರು ಎಲ್ಲ ಕ್ಯಾಮ್ರಾ ಮುಂದೆ ಬರ್ತಾರೆ, ಇವಳು ಒಬ್ಳು ಮಾತ್ರ ಬರೋಲ್ಲ ಫ್ರೆಂಡ್ಸ್. ಗೈಸ್ ಇವಾಗ ಅವಳು ಇಡೀ ತೋಟ ಎಲ್ಲ ತೋರಿಸಿದ್ದಾಳೆ. ಸೊ ಇವಾಗ ಇವ್ರ ಊರಲ್ಲಿ ಒಂದು ಬಸ್ ಬರಲ್ಲ, ಏನಿಲ್ಲ. ನೋಡಿ ಗೈಸ್, ನಾವು ರೀಲ್ಸ್ ಮಾಡಬೇಕಂತೆ, ಇಲ್ಲಾಂದರೆ ನಾವು ನೆಕ್ಸ್ಟ್ ಟೈಮ್ ಎಲ್ಲಿ ಕರೆದ್ರು ಬರಲ್ಲ ಬಂತೆ. ನಾನು ಯಾವಾಗಲೂ ರೀಲ್ಸ್ ಒಂದ್ಸಲಿನೂ ಮಾಡ ಹಂಗೆಲ್ಲ ರೀಲ್ಸ್ ಈಚೆಯಲ್ಲಿ ಮಳೆ ಗೊತ್ತಾಯ್ತು, ಅದಕ್ಕೆ ಮಾಡಬಾರ್ದು. ಬರ್ತಾ ಇದೆ ಈಗ ತಾನೇ ನಿಮಗೆ ತೋರಿಸ್ಕೊಂಡು ಬಂದಿದ್ದೀನಲ್ವಾ. ಪ್ರಿಯಾಂಕಾ, ಅನಿತಾ ಮತ್ತು ಶಿಲ್ಪಾ ಅವರು ಸೇರಿ ಊಟಕ್ಕೆ ಕೂರಿಸಿದ್ದಾರೆ. ಇವಾಗ ಟೈಮು 2:15 ಈಗ ಕೂರಿಸಿದ್ದಾರೆ. ನೀರು ಬರ್ತಾ ಇದೆ ನೋಡಿ ಫ್ರೆಂಡ್ಸ್. ಇವಳು ಉಲ್ಟಾ ಎಲೆ ಹಾಕೊಂಡವಳೆ. ಗೈಸ್ ಇವಾಗ ಏನು ಮಾಡ್ತೀಯಾ? ಮದುವೆಗೆ ಇದೇ ಹೂವಿನ ಗಿಫ್ಟ್ ಕೊಡ್ತೀನಿ. ಅಯ್ಯೋ ರಿಟರ್ನ್ ನೋಡಿ ಮದುವೆ ನೋಡಿ ಫ್ರೆಂಡ್ಸ್, ತಪ್ಪಲೆ ಎಲ್ಲ ಬ್ಯಾಗ್ ಒಳಗಡೆ ಅಡ್ಡ ಮಾಡಬೇಕು. ತರಬೇಕಪ್ಪ. ನೋಡಿ ಅಕ್ಕಿ ತಿಂತಾಳೆ ಇವಳು. ಅನ್ನ ತಿನ್ಕೊಂಬಂದ್ರು ಅಕ್ಕಿ ತಿಂತವಳೆ ಇವಳು ಅಷ್ಟೇ ಫ್ರೆಂಡ್ಸ್. ನೋಡಿ ಹೆಂಗೆ ತಿಂತವಳೆ. ನಾವು ನಮ್ಮ ಫ್ರೆಂಡ್ ಅವ್ರ ಮನೆಯ ಗೃಹ ಪ್ರವೇಶ ಈ ರೀತಿ ಆಚರಿಸಿದ್ದು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಓಕೆ ಬಾಯ್.